ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಇವತ್ತು ನಾವು ಊರಿಗೆ ಹೋಗ್ತಾಯಿದ್ವಿ. ನಮ್ಮ ಅತ್ತಿಗೆರೂರಲ್ಲಿ ಇವತ್ತು ಮಾರಮ್ಮ ಹಬ್ಬ ಮಾಡ್ತಾಯಿದ್ದಾರೆ. ಅದು ದೇವಸ್ಥಾನ ಕಟ್ಟಿದ್ರು, ದೇವ್ರ ಪ್ರತಿಷ್ಠಾಪನೆ ಮಾಡಿ ಇವತ್ತೆಲ್ಲ ಆರತಿ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಮಟನ್ ಊಟ. ಇವತ್ತು ನಮ್ಮ ಅಕ್ಕೆ ಅವ್ರ ಅಮ್ಮ ಬರಲೇಬೇಕು ಅಂತ ಇದನ್ನು ಮಾಡಿದ್ರು. ಇಲ್ಲಾಂದರೆ ನಮ್ಮ ಫಂಕ್ಷನಿಗೆ ಬರಲ್ವಲ್ಲ, ರಿಲೇಷನ್ ಅಂದರೆ ಹಾಗೆ ತಾನೇ, ನಾವು ಹೋದರೆ ನಮಗೆ ಬರ್ತಾರೆ, ಇಲ್ಲಾಂದರೆ ಇಲ್ಲ ಅಟ್ಟೆ ಮಾಡ್ತಾರೆ ಅಂತ ವಿಡಿಯೋ ಮಾಡಿ ವ್ಲಾಗ್ ಹಾಕ್ತೀನಿ. ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಊರಿಗೆ ಹೋದಾಗ ಆರತಿ ಬೇಟೆ ಅದೆಲ್ಲ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾವ ಥರ ಮಾಡ್ತಾರೆ ಅಂತ. ಇದು ತುಮಕೂರು ಹೈವೇ ರೋಡು. ಅಮ್ಮ ಗಾಡಿ ಹೋಗ್ತವೆ ಅಂದರೆ ನಾನು ನಮ್ಮರ ಆ ಕಡೆ ಹೋಗಿದ್ರು, ಗಾಡಿ ನಿಲ್ಲಿಸ್ಬಿಟ್ಟು ಸೊಂಟನ ಇತ್ತಿತ್ತಂತ ನಿಂತ್ಕೊಂಡಿದ್ದೆ. ನೋಡಿ ವಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೆಕೆಂಡೂ ರೋಡ್ ಫ್ರೀನೇ ಇಲ್ಲ ಬಿಡಿ. ಒಂದ್ರಿಂದ ನನಗೆ ನೋಡಿ ಸಾಕಾಯಿತು. ತೋಟ ಹೂವು ಎಲ್ಲ ಸಖತ್ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ತೋಟದ ಸೈಡು ಬೆಳಗ್ಗೆನೇ ನೋಡೋಕ್ಕೆ ಚೆಂದ. 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಇಬ್ಬನಿ ಎಲ್ಲ ಬಿದ್ದಿರ್ತೈತೆ. ಇನ್ನು ವ್ಯೂ ಎಲ್ಲ ಚೆನ್ನಾಗಿ ಬರ್ತಾ ಇರ್ತೈತೆ, ನೋಡೋಕೊಂಥರ ಚೆನ್ನಾಗಿತ್ತು. ಹಂಗೆ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಶಿರಾ ಇನ್ನೇನು ಹತ್ರ ರೀಚ್ ಆದ್ವಿ. ಅಲ್ಲೊಂದು ಉಷಾ ಹೋಟ್ಲ್ ಅಂತ ಇದೆ, ನನ್ನ ಫೇವರೇಟ್ ಹೋಟ್ಲು. ಶಿರಾಕ್ಕೆ ಬಂದೆ ಅಂದರೆ ಆ ಹೋಟ್ಲಲ್ಲೇ, ಶಿರಾದಾಗ ಒಂದು ಉಷಾ ಹೋಟ್ಲಿದೆ, ಅಲ್ಲೇ ನಾನು ಟಿಫನ್ ಮಾಡೋದು. ಬಂದರೆ ಶಿರಾಕ್ಕೆ ಬಂದರೆ ನಾನು ಇದೇ ಹೋಟ್ಲಿಗೆ ಬರೋದು, ಬೇರೆ ಯಾವ ಹೋಟ್ಲಿಗೂ ಹೋಗೋಲ್ಲ. ಚೆನ್ನಾಗಿರುತ್ತೆ, ನೀಟ್ನೆಸ್ ಆಗಿರುತ್ತೆ. ಸ್ವಲ್ಪನೇ ತಿಂದರೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದು ಪ್ಲೇಟ್ ನಮ್ಮನೇಲಿ ಸೆಟ್ ದೋಸೆ ತಗೊಂಡ್ರು, ನಾನು ಒಂದು ಮಸಾಲೆ ದೋಸೆ ತಗೊಂಡ್ರೆ ಆದರೆ ಮಸ್ತ್ ತೃಪ್ತಿಯಾಗಿರುತ್ತೆ. ನನಗೆ ಹೋಟ್ಲಿಗೆ ಬಂದರೆ ಒಂಥರ ಸ್ವಲ್ಪ ಸಮಾಧಾನ. ಬೇರೆ ಯಾವ ಹೋಟ್ಲಿಗೆ ಹೋದ್ರೂ ನನಗಾಗಲ್ಲ. ಈ ಹೋಟ್ಲಲ್ಲಿ ಮಾತ್ರ ನೀಟಾಗಿ ಚೆನ್ನಾಗಿರುತ್ತೆ. ಸೆಟ್ ದೋಸೆ ಚೆನ್ನಾಗಿರ್ತದ. ಮಸಾಲೆ ದೋಸೆ ನಮ್ಮ ಅತ್ತಿಗೆ ಬಂದಿದ್ರು, ನಮ್ಮ ದೊಡ್ಡ ಅತ್ತಿಗೆ ಬಂದಿದ್ದರು. ನಾನು ಹೋಗೋಷ್ಟೊತ್ತಿಗೆ ಆರತಿ ಎಲ್ಲ ಆಗೋಯ್ತು. ಊರಿಗೆಲ್ಲ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗಿ ಊರಿಂದ ಅಲ್ಲಿಗೆ ಹೋಗಿದ್ದು. ನಮ್ಮೂರಿಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಅತ್ತಿಗೆರಿಗೆ ಹೋಗಿದ್ದು. ನೋಡಿ ಇದೇ ದೇವಸ್ಥಾನ ಹೊಸ್ದಾಗಿ ಕಟ್ಟಿರೋದು, ದೇವ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೋಡ್ಚಂದ್ರ ಮಾರಮ್ಮ ಅಂತ. ನಮ್ಮ ಅತ್ತಿಗೆ ಬಂದಿದ್ದರು. ತುಂಬ ಒಳ್ಳೆಯವರು. ಅಂದರೆ ನಾವೇನೋ ರಿಯಾಕ್ಟ್ ಮಾಡಿದ್ದಿಲ್ಲ, ಅವರು ನಮ್ಮೂರು ರಿಯಾಕ್ಟ್ ಮಾಡೋದು. ನಾವೇನು ಹಂಗೇನಿಲ್ಲ, ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊತಾರೆ. ಅವರು ತುಂಬ ಇಷ್ಟಪಡ್ತಾರೆ. ಇಬ್ಬರು ಅಷ್ಟೇ, ಒಂಥರ ಅಕ್ಕ ತಂಗಿಯರ ಥರನೇ ನೋಡ್ಕೊತಾರೆ. ಎಲ್ಲೋದ್ರೂ ಜೊತೆಗೆ ಓಡಾಡೋದು, ಯಾವ್ದಾದ್ರು ಫಂಕ್ಷನ್ ಹೋದ್ರೂ ಜೊತೆಗೆ ಇರೋದು, ಜೊತೆಗೆ ಓಡಾಡೋದು ಮಾಡ್ತಾಯಿದ್ರೆ ಯಾರು ಅಕ್ಕಿನಾದ್ರು ಅಂತ ಅನ್ನೋದೇ ಇಲ್ಲ. ನಮ್ಮಲ್ಲಿ ಒಳ್ಳೆತನ ಇದ್ದರೆ ಅವರಲ್ಲೂ ಒಳ್ಳೆತನ ಇರ್ತೈತೆ. ನಾವು ಮುಖ ಮೂತಿ ತಿರುಗಿದ್ರೆ ಅವರು ಹಂಗೆ ಮಾಡ್ತಾರೆ. ಅಷ್ಟೇ ಇವರೇ ನಮ್ಮ ದೊಡ್ಡ ಅಕ್ಕಿ. ಊಟ ಬಿಸಿಯಾಗಿದ್ದಾರೆ. ಆಮೇಲೆ ಬೆಳಗ್ಗೆ ಊರಿಗೆ ಬಂದಮೇಲೆ ಇಲ್ಲಿ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ನಮ್ಮದು ಹಣ್ಣು ಆಗಿತ್ತಲ್ಲ, 1-2 kg ಅಷ್ಟು ಹುಣ್ಸೆಹಣ್ಣಿತ್ತು. ಏನೋ ತಣ್ಣಗಿಲ್ಲ, ಸುಮ್ಮನೆ ನೆಟ್ಗೋಗಿದ್ದೀನಿ. ಏನು ಸಿಗುತ್ತೆ ಅಲ್ಲಿ. ಒಂದು ಟವಲು ತಣ್ಣಗಿಲ್ಲ. ಟವಲ್ ತಗೊಂಡ್ರೆ ನಮ್ಮನೆ ತಲೆಗೆ ಸುತ್ಕೊಂಡು ನಿಂತಿದ್ದಾರೆ. ನಾನು ಹಾಗೆ ಒಂದೊಂದೇ ಉದ್ರಿದ್ದೆಲ್ಲ ಹಾಯ್ಕೊಂಡು ನನ್ನ ನೈಟಿ ಒಳಗೆ ನೈಟಿನೇ ಸಣ್ಣ ಹುಡುಗಿಗೆ ಹಂಗೆ ಹಾಯ್ಕೊಂಬರ್ತಾಯಿದ್ದೀನಿ. ನಮ್ಮೂರಿಗೆ ಹೋದ್ರೆ ನಮ್ಮ ಹುಣ್ಸೆಹಣ್ಣು ಹಾಯ್ಕೊಂಬರೋಕೆ ಅಂದ್ರೆ ಹಂಗೆ ಲಂಗ ಎಲ್ಲ ಎತ್ಬಿಟ್ಟು ಲಂಗದಾಗ ಹಾಕೊಂಡು ಬಂದುಬಿಡ್ತಿದ್ದೆ. ನಮ್ಮ ಮನೆಯವ್ರು ಹಂಗೆ ಅಂತಿದ್ರು, ಈಗಲೂ ಹಂಗೆ ಮಾಡ್ತಾಯಿದ್ದೀಯಲ್ಲ ಬಿಡು, ಅದೇ ಬುದ್ಧಿನೇ ಅಂತಾನೆ. ಆದರೂ ಹಾಯ್ಕೊಂಡು ಬಂದ್ವಿ. 1-2 kg ಅಷ್ಟು ಸಿಕ್ಕಿತ್ತು. ಶಿವರಾಷ್ಟ್ರಷ್ಟೊತ್ತಿಗೆಲ್ಲ ಹಣ್ಣು ಆಗುತ್ತೆ, ಬಡಿಸ್ಬೇಕು. ಏನು ಮಾಡೋದು, ರೈತರಿಗೆ ಏನು ಮಾಡಿದ್ರು ಬೆಲೆನೇ ಸಿಗೋಲ್ಲ. ಬೆಳೆ ಚೆನ್ನಾಗಿದ್ರೆ ರೇಟ್ ಸಿಗೋಲ್ಲ, ರೇಟ್ ಇದ್ದಾಗ ಬೆಳೆ ಆಗೋಲ್ಲ, ಎರಡೂ ಇದ್ದಾಗ ಕರೆಕ್ಟಾಗಿ ಕೂಲಿ ಆಳುಗಳು ಸಿಗೋದಿಲ್ಲ. ಹಿಂಗೆ ಏನಾದರೂ ಒಟ್ಟಿನಲ್ಲಿ ಒಂದು ಲಾಸ್ ಆಗ್ತಾಯಿರ್ತದೆ. ವರ್ಷಕ್ಕೊಂದು ಬೆಳೆ ಬಂದರೂ ನಮ್ಗೆ ಅದ್ರಾಗೂ ಸಿಗೋದೇ ಇಲ್ಲ. ವರ್ಷಕ್ಕೊಂದೇ ಬೆಳೆ ಇದು, ಅದ್ರಾಗೂ ಸಿಗೋದಿಲ್ಲ. 1-2-3 kg ಅಷ್ಟು ಆಯಿತು. ಹಾಯ್ಕೊಂಡು ಬಂದೆ. ಅದು ಕೆಟ್ಟಿರೋದೇ ಒಂದು ಸರಿ ಇಟ್ಕೊತೀನಿ, ಮತ್ತು ಆಚೆ ಎಸಿದ್ದೀನಿ. ರೈತರು ಅಷ್ಟೇ ಅಲ್ವ, ಒಂದೊಂದು ಬೋಟ್ಗೂ ಪರದಾಡ್ತಾ ಇರ್ತೀವಿ. ಒಂದೊಂದು ಬೋಟನ್ನು ಬಿಡಲಿಲ್ಲ, ಎಲ್ಲ ಹಂಗೆ ಹಾಯ್ಕೊಂಡು ಎಲ್ಲ ಒಂದು ಗುಡ್ಗೆ ಹಾಕೊಂಡು ಆಮೇಲೆ ತಗೊಂಡು ಬಂದ್ಬಿಟ್ಟು ಮನೆ ಹತ್ರ ಹಾಕಿದ್ವಿ. ನಮ್ಮ ಮಾವಂಗೆ ಹೇಳಿದ್ದೀನಿ ಎಲ್ಲ. ಇನ್ನು ಬೆಳಗ್ಗೆ ಸಾಯಂಕಾಲ ಇನ್ನು ಅವ್ರದ್ದು ಅದೇ ಡ್ಯೂಟಿ, ನಾವು ಬಡ್ಸೋವರೆಗೂ. ನೋಡಿ ಇದೇ ನಮ್ಮ ಹುಣ್ಸೆ ಮರ ಚೆನ್ನಾಗಿಡ್ದೈತೆ, ಪರವಾಗಿಲ್ಲ. ಈ ಸರಿ ರೇಟ್ ಹೆಂಗಾಗುತ್ತೋ ಏನೋ, ಕೂಲರ್ ಹೆಂಗೆ ಸಿಗ್ತಾರೋ ಏನೋ.
ಇದಾಗಿತ್ತು ಫ್ರೆಂಡ್ಸ್. ಈಗ ನಾನು ನಾಳೆ ಒಂದು ಹೊಸ ವಿಡಿಯೋ ಜೊತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.